ಶಿವಮೊಗ್ಗ ನಗರದ BH ರಸ್ತೆಯಲ್ಲಿದ್ದಂತಹ ಗುಜ್ರಿಯ ಪಕ್ಕದ ರಸ್ತೆಯನ್ನು ಪೊಲೀಸ್ನವ್ರು ಕ್ಲೀನ್ ಮಾಡಿಸ್ಯಾರೆ. ಹಲೋ ನಮ್ಮ ಶಿವಮೊಗ್ಗ, ಹಲೋ ಎಸ್ ನಮಸ್ಕಾರ, ನಾನು ಶಿವಮೊಗ್ಗ ವಿರೂಪಾಕ್ಷ ಮಾತನಾಡ್ತಾ. ಪೊಲೀಸ್ನವರು ಅದ್ಭುತವಾದಂಥ ಕೆಲಸವನ್ನೇ ಮಾಡಿದ್ದಾರೆ. ಇವತ್ತಿನ ದಿವಸ ಪೊಲೀಸ್ನವರು ಬೆಳಗ್ಗೆನೇ ಕಾರ್ಯಾಚರಣೆಗೆ ಇಳಿದಿದ್ದಾರೆ. ಅಲ್ಲಿ ವೆಹಿಕಲ್ ನಿಲ್ಲಿಸೋದಕ್ಕೂ ಅವಕಾಶವನ್ನು ಮಾಡಿಕೊಟ್ಟಾರೆ, ಫುಡ್ ಗಾಡಿಗಳನ್ನ ಇಡೋದಕ್ಕೆ ಅವಕಾಶ ಮಾಡಿಕೊಟ್ಟಾರೆ. ಆ ರಸ್ತೆಯಲ್ಲಿದ್ದಂಥ ಮರದ ಸಾಮಾನುಗಳನ್ನ ಸೈಡಿಗೆ ಇಡಿಸ್ಯಾರೆ. ಭಾಳ ಒಳ್ಳೆಯ ಬೆಳವಣಿಗೆ. ಪೊಲೀಸ್ ಸಿಬ್ಬಂದಿಗೆ, ಕಾರ್ಪೊರೇಷನ್ನವರಿಗೆ, ಅದರಲ್ಲೂ ಸರ್ಕಲ್ ಇನ್ಸ್ಪೆಕ್ಟ್ರ್ ದೇವರಾಜ್ ಅವರಿಗೆ ತುಂಬ ಥ್ಯಾಂಕ್ಸನ್ನು ಹೇಳಬೇಕು. ಶಿವಮೊಗ್ಗ ನಗರದಲ್ಲಿ ಎಲ್ಲ ಫುಟ್ಪಾತ್ಗಳನ್ನೆಲ್ಲ ಒಂದು ಕ್ಲಿಯರ್ ಮಾಡಿಸ್ತಾ ಇದ್ದಾರೆ. ಭಾಳ ಒಳ್ಳೆಯ ಬೆಳವಣಿಗೆ ನೋಡಿ. ಇಲ್ಲಿ ಫುಟ್ಪಾತ್ ಇಲ್ಲ, ಇಲ್ಲಿ ಕಾರ್ಪೊರೇಷನ್ನವರು ಇದ್ರ ಬಗ್ಗೆ ಗಮನವನ್ನು ಹರಿಸ್ಬೇಕು. ಕಮಿಷನರ್ ಸಾಹೇಬರು ಪೊಲೀಸ್ನವರಿಗೆ ತುಂಬ ಸಹಕಾರವನ್ನು ನೀಡ್ತಾ ಇದ್ದಾರೆ. ಇಲ್ಲಿ ಫುಟ್ಪಾತ್ ಇಲ್ಲದಲೇ ಇರೋದ್ರಿಂದ ತುಂಬ ಅನಾನುಕೂಲ ಆಗ್ತಾಯಿದೆ. ಇಲ್ಲಿ ಲೈಟ್ ಇಲ್ಲ, ನಾನು 2-3 ಸಲ ಹೇಳಿದ್ದೀನಿ, ಇಲ್ಲಿ ಲೈಟ್ ಇಲ್ಲ ಅಂಥೇಳಿ ಕಾರ್ಪೊರೇಷನಲ್ಲಿ ಬರ್ಸು ಬಂದೀನಿ ನಾನು. ದಯಮಾಡಿ ಇದು ಲೈಟಿನ ಬಗ್ಗೆ ಕಾರ್ಪೊರೇಷನ್ನವರು ಗಮನವನ್ನು ಹರಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ತಿಂಡಿ ಗಾಡಿ ಇಡೋದಕ್ಕೂ ಅವಕಾಶವನ್ನು ಕಾರ್ಪೊರೇಷನ್ನು ಪೊಲೀಸ್ನವರು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಚೆನ್ನಾಗಿರಲಿ. ನಮಸ್ಕಾರಗಳು.